ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ವರ್ತಮಾನ ಎಲ್ಲ ಹಿಂದಿನ ನೆನಪಲ್ಲೇ ಮುಳುಗಿದ್ರೆ ಭವಿಷ್ಯದಲ್ಲಿ ಬರೀ ಕತ್ಲಿದ್ಯೇನೋ ಅಂತ ಅನ್ಸುತ್ತೆ. ಮದುವೆ ಆಗಿರೋ ಯಾವ ದಂಪತಿ ಆದ್ರೂ ಹೊಸ ಜೀವನನ ಅನುಭವಿಸ್ತಾರೆ. ಆದ್ರೆ ನಾವು ಹೊಸ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಆ ಕೃಷ್ಣನ್ ಲೀಲೆಗಳು ನಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ಇಬ್ರೂ ಸೇರಿ ಪ್ರಯತ್ನ ಮಾಡೋಣ. ಈ ಪ್ರಯತ್ನದಲ್ಲಿ ನಿನಗೆ ಜೊತೆಯಾಗಿ ನಿನ್ ಸ್ನೇಹಿತನಾಗಿ ನಾನು ಯಾವತ್ತೂ ಜೊತೆಗೇ ಇರ್ತೀನಿ. ನಮ್ ಯೋಚನೆ ಇರೋ ಹಾಗೆ ನಿರ್ಧಾರ, ನಮ್ ಪ್ರಯತ್ನ ಇರೋ ಹಾಗೆ ಫಲ. ಎಲ್ಲ ಸರಿಯಾಗೋ ಹಾಗೆ ಆ ಕೃಷ್ಣನೇ ನೋಡ್ಕೋತಾನೆ. ಸರಿನಾ? ಓಕೆ, ಗುಡ್ ನೈಟ್. ಏನಂದ್ರಿ? ಗುಡ್ ನೈಟ್ ಅಂತ ಹೇಳಿದೆ. ಅಂದ್ರೆ ಹಾಯಾಗಿ ಪ್ರಶಾಂತವಾಗಿ ಮಲ್ಕೋ ಅಂತ ಹೇಳ್ತಾ ಇದ್ದೀನಿ. ಅಖಿಲ್ ಅವರೇ, ಹಾ, ನಿಮ್ಗೂ ಕೂಡ ಗುಡ್ ನೈಟ್. ಗುಡ್ ನೈಟ್. ನೀವೆಷ್ಟು ಒಳ್ಳೆಯವರು ಅಖಿಲ್ ಅವರೇ. ನೀವ್ ಆಸೆ ಪಟ್ಟ ಹಾಗೆ ಅಂದವಾಗಿರೋ ಹುಡುಗಿ ನಿಮ್ಗೆ ಹೆಂಡತಿಯಾಗ ಆಗದೆ ಇದ್ರು, ನಿಮ್ ಆಸ್ತಿಗೆ ಅಂತಸ್ಗೆ ತಕ್ಕ ಹುಡುಗಿ ಸಿಗದೆ ಇದ್ರು, ನನ್ನ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಇಷ್ಟು ಜವಾಬ್ದಾರಿ ತಗೊಳ್ಳೋ ಮನುಷ್ಯನ ನಾನು ನೋಡಿರ್ಲಿಲ್ಲ ಅಖಿಲ್ ಅವರೇ. ಏಯ್, ಏನು ಅಖಿಲ್ ಬಂದಿದ್ದ? ನೀನೇ ಕರ್ದ್ಯಾ? ಕರ್ದಿದ್ದಲ್ಲ, ಅವರೇ ಬಂದಿದ್ರು. ಯಾಕೆ ಬಂದಿದ್ದ? ಏನ್ ಮಾತಾಡ್ದ? ಕೇಳ್ತಿರೋದ್ ನಿನ್ನನ್ನೇ. ಅಖಿಲ್ ಯಾಕೆ ಬಂದಿದ್ದ? ಏನ್ ಮಾತಾಡ್ದ? ಹೆಂಡತಿ ಹತ್ರ ಗಂಡ ಏನೋ ಒಂದ್ ಮಾತಾಡಕ್ ಬರ್ಬೋದಲ್ವಾ? ಏನೋ ಮಾತಾಡಕ್ ಬಂದಿದ್ರು. ಗಂಡ ಹೆಂಡತಿ ಮಾತಿನ ಬಗ್ಗೆ ಮೂರನೇ ವ್ಯಕ್ತಿ ಕೇಳ್ಬಾರ್ದಲ್ವಾ? ಗುಡ್ ನೈಟ್. ಅಪ್ಪ, ಇವಳು ಸಾಮಾನ್ಯದವಳಲ್ಲ. ಎತ್ರ ಕಾಣಿಸೋಷ್ಟು ಸೈಲೆಂಟ್ ಆಗೋ ಇಲ್ಲ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.